ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನು ಭೇಟಿಯಾಗಿ ಸುದ್ದಿಗಾರರೊಂದಿಗೆ ವಿನಯ್ ಕುಲಕರ್ಣಿ ಮೊದಲು ಮಾತನಾಡಿದ್ದಾರೆ. ಸಿಎಂ ಡಿಕೆಶಿ ಭೇಟಿಯಾದಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭೇಟಿಯಾಗಿ ಸುದ್ದಿಗಾರರೊಂದಿಗೆ ವಿನಯ್ ಕುಲಕರ್ಣಿ ಮಾತು. ನನ್ನ ಜಯಕ್ಕೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ, ಎಲ್ಲರಿಗೂ ಧನ್ಯವಾದ. ನನ್ನ ಕ್ಷೇತ್ರದ ಜನ ನನಗೆ ಸಹಕಾರ ನೀಡಿದ್ದಾರೆ ಅಂತ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಸಿಎಂ ಬಳಿ ನಾನು ಚರ್ಚೆ ಮಾಡಿಲ್ಲ. ವಿನಯ್ ಕುಲಕರ್ಣಿ ಜೈಲಿಂದ ಬಂದ ನಂತರ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಅವರನ್ನ ಭೇಟಿಯಾಗಿ ಬಂದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ನೋಟ ನನ್ನ ಕ್ಷೇತ್ರದ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ ಅವ್ರಿಗೆಲ್ಲ ಆಗ್ತದೆ. ಇವತ್ತು ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ನನ್ನ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿ ಡೈರೆಕ್ಟ್ ಆಗಿ ಧಾರವಾಡಕ್ಕೆ ಹೋಗಿದ್ರು. ಅದಾದ ನಂತರ ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆಯ ಬಳಿಕ ವಿನಯ್ ಕುಲಕರ್ಣಿ ಅವರು ಮೊದಲ ಬಾರಿಗೆ ಮಾಧ್ಯಮದವರ ಜೊತೆ ಸಹ ಮಾತನಾಡಿದ್ದಾರೆ. ನನ್ನ ಜಯಕ್ಕೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ, ನನ್ನ ಕ್ಷೇತ್ರದ ಜನರಿಗೆ ನಾನು ಸಹಕಾರವನ್ನು ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನದ ಬಗ್ಗೆ ನಾನು ಡಿಕೆ ಶಿವಕುಮಾರ್ ಅವರ ಬಳಿ ಚರ್ಚೆ ಮಾಡಿಲ್ಲ. ಮೊದಲ ಬಾರಿಗೆ ನಾನು ಭೇಟಿಯನ್ನ ಮಾಡಿದ್ದೇನೆ, ಒಂದಷ್ಟು ಮಾತುಕತೆ ಆಗಿದೆ. ಆದರೆ ಸಚಿವ ಸ್ಥಾನದ ಬಗ್ಗೆ ನಾನು ಇನ್ನೂ ಏನು ಮಾತನಾಡಿಲ್ಲ. ಆದರೆ ನನಗೆ ಯಾರು ಸಹಕರಿಸಿದ್ರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಜಯಕ್ಕೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ, ಅವರಿಗೆ ನಾನು ಆಗಿರ್ತೀನಿ ಅಂತ ಹೇಳಿಬಿಟ್ಟು ವಿನಯ್ ಕುಲಕರ್ಣಿ ಅವರು ಜೈಲಿಂದ ಬಂದ ನಂತರ ಮೊದಲ ಬಾರಿಗೆ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ.